ಕಗ್ಗೋಲೆ ಆಗಿದೆ. ಯಾವ ಸಭಾ ನಾಯಕರು ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಹಿರಿಯ ಸಚಿವರೇ ಗೋಗರ್ದಿದ್ದಾಗ ಸದನದಲ್ಲಿ ನಮ್ಮನ್ನ ಕಾಪಾಡಿ ಇವತ್ತು ನಮ್ಮ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಇವತ್ತು ಅಂತೇಳಿ ಹಿರಿಯ ಸಚಿವರೇ ಹೇಳಿದ್ರೆ ಆ ಸಚಿವರ ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಮುಖ್ಯಮಂತ್ರಿಗಳಿಗೆ ಪರಿಶಿಷ್ಟ ಪಂಗಡದ ಒಬ್ಬ ಹಿರಿಯ ಸಚಿವರ ರಕ್ಷಣೆಗೆ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳ ನಡೆಯನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಕೇವಲ ಒಬ್ಬ ಸಚಿವರ ಪ್ರಶ್ನೆ ಅಲ್ಲ, 48ಕ್ಕೂ ಹೆಚ್ಚು ನಾಯಕರು, ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರು ಇವತ್ತು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತ ಹೇಳಿ ಆಡಳಿತ ಪಕ್ಷದ ಸಚಿವರು ಹೇಳಿದ್ದಾರೆ. ಹಾಗಾಗಿ ಯಾರೋ ಒಬ್ಬರಿಬ್ರು ಸಚಿವರ ಪ್ರಶ್ನೆ ಅಲ್ಲ, ಈ ರಾಜ್ಯದ 224 ಶಾಸಕರ ಗೌರವದ ಪ್ರಶ್ನೆ. ಈ ಶಾಸಕರಿಗೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರು? ಸಭಾನಾಯಕರು ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಅವರ ಯೋಗ್ಯತೆಗೆ ಆಗಲಿಲ್ಲ ಅಂತ ಹೇಳಿದ್ರೆ ಸದನದ ಇವತ್ತು ಸ್ಪೀಕರ್ ಸಭಾಧ್ಯಕ್ಷರು ಅವರು ನಮ್ಮ ರಕ್ಷಣೆಗೆ ಬರಬೇಕಾಗಿತ್ತು. ಇವತ್ತು ದೇಶವ್ಯಾಪ್ತಿ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ನಮ್ಮ ಮಂತ್ರಿ ಹೇಳಿರ್ತಕ್ಕಂಥ ಹೇಳಿಕೆ, ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ, ನಡೆದಿರ್ತಕ್ಕಂಥದ್ದು ಸತ್ಯ. ಇದು ಕರ್ನಾಟಕದಿಂದ ಏನು ಪ್ರಾರಂಭ ಆಗಿದೆ, ಕರ್ನಾಟಕದಲ್ಲಿ ಅಂತ್ಯ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಧೈರ್ಯ ತೋರಿಸ್ಬೇಕಿತ್ತಲ್ಲ ಮುಖ್ಯಮಂತ್ರಿಗಳಾಗಾದ್ರೆ. ತಾಕತ್ತಿದ್ರೆ ಮುಖ್ಯಮಂತ್ರಿಗಳು ಸದನದಲ್ಲಿ ಬಂದು ಯಾವ ಸಚಿವರನ್ನ ಹೇಳಿಕೆ ನೀಡಿದ್ದಾರೆ ಸಚಿವರಿಗೆ ತಾಕೀತು ಮಾಡಬೇಕಾಗಿತ್ತು. ಯಾರು ನಿಮಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅವರ ಹೆಸರು ಬಹಿರಂಗಪಡಿಸಿ ತತ್ಕ್ಷಣ ನಾನು ಕ್ರಮವನ್ನು ಕೈಗೊಳ್ತೇನೆ, ತನಿಖೆ ಆದೇಶ ಮಾಡ್ತೇನೆ ಅಂತ ಹೇಳಬೇಕಾಗಿತ್ತು. ಆ ಧೈರ್ಯ ತೋರಿಸಿಲ್ಲ ಮುಖ್ಯಮಂತ್ರಿಗಳು. ಇಂಥ ಸಂದರ್ಭದಲ್ಲಿ ಇವತ್ತು ಶಾಸಕರು ಸದನದ ಗೌರವ ಉಳಿಸೋದಕ್ಕೆ ಸಭಾನಾಯಕರಿಗಾಗ್ಲಿಲ್ಲ, ಸಭಾಧ್ಯಕ್ಷರಿಗಾಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ವಿರೋಧ ಪಕ್ಷದ ಶಾಸಕರು ಈ ಸದನದ ಗೌರವ ಉಳಿಸಬೇಕು, ಸದನದ ಸದಸ್ಯರ ಗೌರವ ಉಳಿಸಬೇಕು ಅಂತೇಳಿ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರೆ ಇವತ್ತು ನಮ್ಮ ಶಾಸಕರನ್ನ ಸದನದ ಹೊರಗಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಸ್ಪೀಕರ್ ಅವರು. ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದಲ್ಲಿ ಖಂಡಿಸ್ತೇವೆ. ಇವತ್ತು ರಾಜ್ಯದ ಜನರ ಮುಂದೆ ಇವತ್ತು ಮುಖ್ಯಮಂತ್ರಿಗಳ ಬಂಡವಾಳ ಇವತ್ತು ಬಯಲಾಗಿದೆ. ಕಾಂಗ್ರೆಸ್ ಇವತ್ತು ಬೆತ್ತಲಾಗಿದೆ ಇವತ್ತು ರಾಜ್ಯದ ಜನರ ಮುಂದೆ. ಇವತ್ತು ನಾವು ನಿಜವಾಗ್ಲೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ಶಾಸಕರ ಗೌರವ ತೆಗಿತಕ್ಕಂಥ ಕೆಲಸ ಏನಾಗ್ತದೆ. ಮತ್ತೊಂದು ಕಡೆ ಮುಸ್ಲಿಮರ ಓಲೈಕೆ ರಾಜಕಾರಣ ಎಲ್ಲಿ ತನಕ ತಡೀತೀರಿ ನೀವು? ರಾಜ್ಯ ತೆರಿಗೆದಾರರ ಹಣ ಇವತ್ತು ಇದು ರಾಜ್ಯದ ಜನರ ಸ್ವತ್ತು. ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಇವತ್ತು ರಾಜ್ಯದ ಹಣ, ತೆರಿಗೆ ಹಣನ ಹಂಚ್ತಾರೆ ಅಂತ ಹೇಳಿದ್ರೆ ಇದು ನೋಡ್ಕೊಂಡು ಸುಮ್ಮನೆ ಕೂರ್ಬೇಕಾಗಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತೇನೆ. ಇವತ್ತು ಮುಸ್ಲಿಂ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್, ಆತ್ಮರಕ್ಷಣೆಗೆ ಅಂತೇಳಿ ಬಜೆಟ್ ಅಲ್ಲಿ ದುಡ್ಡು ಮೀಸಲು ಇಟ್ಟಿದ್ರಲ್ಲ, ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಲವ್ ಜಿಹಾದ್ ನೆಪದಲ್ಲಿ ಇವತ್ತು ಮಾನ ಹರಾಜು ಆಗ್ತಾ ಇರ್ತಕ್ಕಂಥ ಹಿಂದೂ ಹೆಣ್ಮಕ್ಳದು ಅವರಿಗೆ ಇವತ್ತು ಆತ್ಮರಕ್ಷಣೆಗೆ ನೀವು ಹಣ ಮೀಸಲಿಡಬೇಕಾಗಿತ್ತು. ಇವತ್ತು ಮುಸಲ್ಮಾನರಲ್ಲಿ ಇವತ್ತು ಯಾರು ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ 20 ಲಕ್ಷ ಇರೋದು 30 ಲಕ್ಷ ಮಾಡಿದರೆ ಯಾಕೆ ಹಿಂದೂಗಳಲ್ಲಿ ಬಡವರಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದೂಗಳಲ್ಲಿ ಯಾರು ಬಡವರಿಲ್ವಾದರೆ ಅವರ ಉನ್ನತ ಶಿಕ್ಷಣಕ್ಕೆ ನೀವು 30 ಲಕ್ಷ ಕೊಡಬೇಕು ಅಂತ ಅನ್ನಿಸ್ಲಿಲ್ವಾಗಾದ್ರೆ ಮೌಲ್ಯಗಳಿಗೆ ಇವತ್ತು ಹಣ ಜಾಸ್ತಿ ಮಾಡೋದಿಲ್ಲ, ರಾಜ್ಯದಲ್ಲಿ ಸಂಬಳ ಜಾಸ್ತಿ ಮಾಡೋದಿಲ್ಲ. ಇವತ್ತು ರಾಜ್ಯದಲ್ಲಿ ಒಂದು ತಿಂಗಳಿಂದ ಇವತ್ತು ಅರೆಕಾಲಿಕ ಉಪನ್ಯಾಸಕರು ಇವತ್ತು ಬೀದಿಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಆಶಾ ಅಂಗನವಾಡಿ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಇವ್ರು ಯಾರ ಒಂದು ಅವರ ಕಣ್ಣೀರು ಇವತ್ತು ಒರೆಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಅದನ್ನ ಬಿಟ್ಟು ಎಲ್ಲವನ್ನೂ ಕೂಡ ಮುಸಲ್ಮಾನರ ತುಷ್ಟೀಕರಣದ ರಾಜಕಾರಣ ಮಾಡಕ್ ಹೊರಟಿದ್ದಾರೆ. ಇದಕ್ಕೆ ಧಿಕ್ಕಾರ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಟ್ಟಾಗಿ ಒಂದಾಗಿ ಸರ್ಕಾರದ, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಸಲ್ಮಾನರ ಓಲೈಕೆ ರಾಜಕಾರಣ, ಅದೇ ರೀತಿ ಇವತ್ತೇನು ಸರ್ಕಾರ ಇವತ್ತು ತಮ್ಮ ಮಂತ್ರಿಗಳ ರಕ್ಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಲ್ವೋ ಇವೆಲ್ಲವನ್ನು ಕೂಡ ರಾಜ್ಯ ಜನರು ತೆಗೆದುಕೊಂಡು ಹೋಗ್ತಾರೆ.